ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬಾ ದಿನ ಆದ್ಮೇಲೆ ಮೇ ಬಿ 2 ವೀಕ್ಸ್ ಆಯ್ತು ಅನ್ಸುತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗಿನ ವಿಶೇಷತೆ ಏನಪ್ಪಾ ಅಂದ್ರೆ, ಇವತ್ತು ನಮ್ಮೂರಲ್ಲಿ ಕಾರ ಹಬ್ಬ ಮಾಡ್ತಾ ಇದೀವಿ. ಹಂಗಾಗಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೀನಿ. ಈ ಕಾರ ಹಬ್ಬ ಏನಕ್ ಮಾಡ್ತೀವಿ ಅಂತ ಅಂದ್ರೆ, ನಮ್ ನಾಗಮ್ಮಜ್ಜಿ ಹತ್ರ ಈಗ ಕೇಳ್ಕೊ ಬಂದಿದೀನಿ, ಆಗ ಮತ್ತೆ ಹಾಕ್ತೀನಿ. ಏನಕ್ಕೆ ಅಂದ್ರೆ, ಇವತ್ತು ಬಸವಣ್ಣನ ಪೂಜೆ ಮಾಡ್ಬೇಕಂತೆ. ನಾವು ಹಸುಗಳು ಇಡೀ ವರ್ಷ ನಮಗೋಸ್ಕರ, ರೈತರಿಗೆ ಗೋಸ್ಕರ ಬೆಳೆದು ಕಷ್ಟಪಟ್ಟು ಹೊಲ ಉತ್ಕೊಟ್ಟು ಬೆಳೆ ಬೆಳೆಯಕ್ಕೆ ಸಹಾಯ ಮಾಡಿರ್ತಾವಲ್ಲ, ಅದಕ್ಕೆ ಅವುಗಳನ್ನ ಪೂಜೆ ಮಾಡಕ್ಕೆ ಅಂತ ಇಟ್ಕೊಂಡಿರುವಂತ ಹಬ್ಬ ಅಂತೆ ಇದು ಕಾರ ಹಬ್ಬ. ಅದಕ್ಕೆ ಇವತ್ತಿನ ನಮ್ಮೂರ್ ಕಾರ ಹಬ್ಬ ಯಾವ ತರ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡುವಂತ ಪ್ರಯತ್ನ, ಜೊತೆಗೆ ನಮಗೂ ಒಂದ್ ಮೆಮೊರಿ ಇರ್ಲಿ ಅಂತ ಸ್ಟಾರ್ಟ್ ಮಾಡಿದೀವಿ. ನಮ್ ಜೊತೆ ಈಗ ಫ್ರೇಮ್ ಅಲ್ಲಿ ಇರುವಂತವ್ರು ನಮ್ಮ ಮಂಜಪ್ಪ, ನಿಮ್ಗೆಲ್ಲರಿಗೂ ಗೊತ್ತೇ ಇದ್ದಾರೆ. ಮಂಜಪ್ಪರ್ದು ಬೆಳಗ್ಗೆನೆ ಸ್ನಾನ ಆಯ್ತು, ಸ್ನಾನ ಆಗಿ ಮಲ್ಗಿ. ಇವತ್ತು ಯಾಕೋ ಸ್ವಲ್ಪ ವೆದರ್ ಸ್ವಲ್ಪ ಬಿಸ್ಲಿತ್ತು, ದಿನಾ ಥಂಡಿ ಗಾಳಿ ಬರ್ತಿತ್ತು. ಅದು ಬಿಸ್ಲಿತ್ತು ಅಂತ ಆಚೆ ಕುತ್ಕೊಂಡಿದ್ದಾರೆ ಅಲ್ವಾ. ಮಂಜಪ್ಪ ಅವರು ಚೆನ್ನಾಗಿದ್ದಾಗ ಎಷ್ಟು ಒಳ್ಳೊಳ್ಳೆ ಎತ್ತುಗಳಿಟ್ಟಿದ್ರು ಅಂದ್ರೆ, ಯಾಕಂದ್ರೆ ಇದು ಎತ್ತುಗಳದ ಪೂಜೆ ಅಲ್ವಾ, ಹಸುಗಳದು ಎತ್ತುಗಳದು. ನಾರ್ಮಲಿ ಎಷ್ಟು ಒಳ್ಳೊಳ್ಳೆ ಎತ್ತುಗಳಿಟ್ಟಿದ್ರು ಅಂದ್ರೆ, ನಾವ್ ಹಳೆ ಮನೇಲಿ ಇದ್ದಾಗ ಅದಕ್ಕೆ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ, ಇಡ್ಲಿ ಮತ್ತೆ ಸ್ವೀಟ್ ಚಟ್ನಿ ಮಾಡ್ತೀವಿ, ಬೆಲ್ಲದ ಚಟ್ನಿ. ಅದನ್ನ ಎಡೆ ಇಡ್ತೀವಿ, ಅದನ್ನ ಮಾಡಿ ಹಸುಗಳಿಗೆ ತಿನ್ನಿಸ್ತಿದ್ರು. ಅಷ್ಟು ಇಷ್ಟ ನಮ್ಮ ಅಪ್ಪಂಗೆ ಹಸುಗಳು ಅಂದ್ರೆ. ಅದಕ್ಕೆ ಹಸುಗಳ ಹಬ್ಬ ಆದಂತ ಕಾರ ಹಬ್ಬ ಮತ್ತೆ ಸಂಕ್ರಾಂತಿ ಅಂದ್ರೆ ನಮ್ಮ ಅಪ್ಪನ ಫೇವ್ರೆಟ್. ಸೊ ಇದು ನಮ್ಮ ಅಪ್ಪನ. ಇನ್ನೊಬ್ರು ಫ್ರೇಮ್ ಅಲ್ಲಿ ಇರೋದು ನಿಮ್ಗೆಲ್ಲ ಗೊತ್ತಿದೆ, ಸಾಮಾನ್ಯ. ಹಾಯ್ ಮಾಡು. ಇನ್ನೊಬ್ರು ತಾತ, ನಮ್ಮ ಮನುಷ್ಯ ಅವರ ತಾತ ಇವರು. ತಾತನ್ ತೋರಿಸಿದ್ಯಾ? ಸೊ ನಾವೆಲ್ಲ ಸೇರ್ಕೊಂಡು ನಿಮಗೆ ನಮ್ ಕಾರ ಹಬ್ಬದ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತಾ ಇದೀವಿ. ಮುಂಚೆ ಎಲ್ಲ ನಮ್ಮ ಕಡೆ ಇಲ್ಲ, ಹಳ್ಳಿ ಕಡೆ ಇಲ್ಲ, ಈಗ ಯಾರಾದ್ರೂ ಹುಟ್ಟಿದ್ರು ಅಂದ್ರೆ ಯಾವ ತರ ಅಂದ್ರೆ, ಕಾರ ಹಬ್ಬದಲ್ಲಿ ಹುಟ್ಟಿದ್ರು, ಗೌರಿ ಹಬ್ಬದಲ್ಲಿ ಹುಟ್ಟಿದ್ರು, ದೀಪಾವಳಿಲಿ ಹುಟ್ಟಿದ್ರು ಅಂತಾರಲ್ಲ, ಆ ತರ ನಾನ್ ಹುಟ್ಟಿದ್ದು ಈ ಕಾರ ಹಬ್ಬದ ಟೈಮಲ್ಲೇ ಅಂತ. ಈಗ ನನ್ ಬರ್ತ್ಡೇಗೂ ಈ ಕಾರ ಹಬ್ಬಕ್ಕೂ 1 ವೀಕ್ ಡಿಫ್ರೆನ್ಸ್. ಬಟ್ ನಾನ್ ಹುಟ್ಟಿದ ವರ್ಷ ಮೇ ಬಿ ಕಾರ ಹಬ್ಬ ಇದೆ ಅದೇ ದಿನ ಅಥವಾ ನೆಕ್ಸ್ಟ್ ಡೇ ಅನ್ಕೋತೀನಿ. ಆ ಟೈಮಲ್ಲಿ ಹುಟ್ಟಿದೆ ಅನ್ಸೋದು. ಅದಕ್ಕೆ ನಾನು ಯಾವಾಗ್ಲೂ ನಮ್ಮಮ್ಮ ನಿನ್ ಕಾರ ಹಬ್ಬದಲ್ಲಿ ಹುಟ್ಟಿದ್ದು ಅಂತ ನೆನಪಿಸ್ತಿರ್ತಾರೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಕಾರ ಹಬ್ಬ ನಾರ್ಮಲಿ ಭಾನುವಾರನೇ ಬರೋದು. ಭಾನುವಾರ ಆದ್ಮೇಲೆ ಸೋಮವಾರ ನಾನ್ ವೆಜ್ ತಿಂದೇ ಇರೋರು ಇರ್ತಾರೆ ಅಂದ್ಬಿಟ್ಟು ಮಂಗಳವಾರ ನಾವು ಮಾಡ್ತೀವಿ ಕನ್ನಂಬಾಡ ಹಬ್ಬ ಅಂತ ಮಾಡ್ತೀವಿ. ಆ ಕನ್ನಂಬಾಡ ಹಬ್ಬ ಏನು ಅಂದ್ರೆ, ಈ ಕಾರ ಹಬ್ಬದ ವರ್ಷದೊಡ್ಕಂತೆ. ಅದನ್ನು ಕೂಡ ನಮ್ ನಾಗಮ್ಮಜ್ಜಿ ಹೇಳಿದ್ದಾರೆ, ಅದನ್ನು ಗೊತ್ತಿರುತ್ತೆ. ಸೊ ಕಾರ ಹಬ್ಬ, ಕನ್ನಂಬಾಡ ಹಬ್ಬ ನಾವು ಆಷಾಢಕ್ಕಿಂತ ಮುಂಚೆ ಮಾಡೋಂತ ಹಬ್ಬಗಳು. ಕನ್ನಂಬಾಡ ಹಬ್ಬ ಅಂತೂ ನಮ್ಮ ಊರಲ್ಲಿ ತುಂಬಾ ಫೇಮಸ್. ಯಾಕೆ ದನ ಕರಿಗೆ ಒಳ್ಳೇದಾಗ್ಲಿ ಅಂತ, ದನ ಕರಿಗೆ ಒಳ್ಳೇದಾಗ್ಲಿ. ಈಗ ದನವ ತೊಳೆಯೋದಿಲ್ವೇ, ವರ್ಷಕ್ಕೊಂದಿನ ಅವಕ್ಕೂ ಒಂದ್ ಹಬ್ಬ. ನಾವ್ ಹೆಂಗ ಹಬ್ಬ ಅಂತ ಮಾಡ್ತೀವಿ, ಹಂಗ ಹಬ್ಬ ಮಾಡಿದ್ರೆ ಅವಕ್ಕೂ ಬಸವಣ್ಣಂಗೆ ಪೂಜೆ ಅದು. ನೇಗ್ಲು ಅದೇನು ಅಂದ್ರೆ, ಹುಟ್ಟು ಭೂಮಿಲಿ ಅನ್ನ ಕೊಡೋದಿಲ್ವೇ, ಆ ಬಸವಣ್ಣನ ಪೂಜೆ ಮಾಡ್ತೀವಲ್ಲ, ಬಸವಣ್ಣ ತಾನೇ ನೇಗ್ಲು ಎತ್ಕೊಳ್ಳೋದು. ನೇಗ್ಲು, ಕುಂಟೆ, ಸಾರಿಪಣಿ, ಗುದ್ಲಿನೂ ಮಾಡ್ದವ್ರು, ಕುಡಿಯೋನು ಬಿಟ್ಟಿರ್ತಿಲ್ಲ, ಕಡೆ ಅಮೌಂಟು ಎಲ್ಲ ಮಾಡ್ದವ್ರು. ಈಗೇನು ಮಾಡ್ಗೋದಿಲ್ಲ ಕಣವ, ಎಲ್ಲಾನು ಮಾಡ್ಗಿ ಕಕ್ಕತ್ತು ಬೇವಿನ ಸೊಪ್ಪು ಹಾಕಿ, ಆಮೇಲೆ ಅಕ್ಕಿ ಇಟ್ಟು ಕೆಮ್ಮಣ್ಣು ನೀರು ಬ್ಯಾರೆ, ಅಕ್ಕಿ ಹಿಟ್ಟು ನೀರು ಬ್ಯಾರೆ, ಅದ್ರನ್ನ ಯಾಕೆ ತೊಕ್ಕಳಿಸಿ ಅರಿಗೊಂದು ಎಲೆ ಹಾಸಿ ಮಾಡಿದ್ದೆಲ್ಲ ಅಡ್ಗೆ. ಇಡ್ಲಿ, ಬೆಲ್ಲ ಖಾರ, ಕಾಯಿ ಖಾರ, ಗೊಜ್ಜು, ಅನ್ನ, ಸಾಂಬಾರು ಎಲ್ಲನೂ ಇಕ್ಕಿ ಎಡೆಯ ಬಸವಣ್ಣ ಕರ್ಕೊಂಬಂದು ಬಿಡೋದು. ಬಸವಣ್ಣನ ಒಳಕ್ಕೆ ಮುಗಿಸ್ಬೇಕಂತೆ. ವರ್ಷಕ್ಕೊಂದಿನ ಬಸವಣ್ಣ ಮುಚ್ಚಿದ್ರೆ ಒಳ್ಳೇದಾಯ್ತದಂತ ಮನೆಗೆ. ಹಿಂದಿನ ಕಾಲದವ್ರು ಮಾಡಿರೋದು. ಅದ್ರಲ್ಲಿ ಏನು ಅಂದ್ರೆ, ಸೊಪ್ಪ ಗಂಡ್ಲ ಉದ್ರೆ ಒಳ್ಳೇದು ಅಂತಲಯ್ಯ. ಆಕ ಮನೆ ಒಳಗೆ ಎಡೆ ಇಕ್ಕಿ ಒಂದ್ ಹೆಬ್ಬುಲ್ ಹಿಡ್ಕೋರಿ, ಅವುಗಳೆಲ್ಲ ತಿಂದ್ಬಿಟ್ಟು ಗಂಡ್ಲ ಉದ್ಬಿಟ್ಟು ಸಗಣಿ ಇಟ್ಬಿಟ್ಟು ಹೋಗವು. ಈಗ ಏನು ಇಲ್ಲಕ್ಕ ನಿಮಗ. ಇಡ್ಲಿ ಮತ್ತೆ ಸಿಹಿ ಚಟ್ನಿ ಯಾಕೆ ಮಾಡ್ತೀವಿ? ಬಸವಣ್ಣಂಗೆ ಎಡೆ ಇಕ್ಕಕ್ಕೆ, ಬಸವಣ್ಣಂಗೆ ಎಡೆ ಇಕ್ಕಕ್ಕೆ. ಬಸವಣ್ಣ ತಿಂದೇಂದ್ಯ ನಾವ್ ತಿಂದ್ರೆ ನಮ್ಗೆ ಕರ್ಮ ಪರಿಹಾರ. ಬಸವಣ್ಣನ ಬಾಯಿಲಿ ತಿಂತದಲ್ಲ ಗಬ್ರಿಕೊಂಡು, ಅದ ನಾವು ತಿನ್ಬೇಕು. ಅದ ನಮ್ಗೂ ಒಳ್ಳೇದಾಯ್ತದೆ ಅಂತ.
ಖಾರ ಹಬ್ಬ ಆದ್ಮೇಲೆ ಯಾಕವ ಕನ್ನಂಬಾಡಿನ ಹಬ್ಬ ಬರ್ತದ? ಮಾಂಸ ತಿನ್ನಕ್ಕೆ ಕಜ್ಜಿಗೆ ಹತ್ರ ಕಡೆ ಮಾಂಸ ತಿನ್ನಕ್ಕೆ ಬೆಸ್ತಡ್ಕು ಅಂತ ಅದು. ಖಾರ ಹಬ್ಬದ ವರ್ಷದವರೆಗೂ ಕನ್ನಂಬಡ ಹಬ್ಬ. ಹ್ಮ್ ಖಾರ ಬೆಸ್ತಡ್ಕು ಹಿಂದೆ ಯಾರು ಮಾಡ್ತಿರ್ತಿಲ್ಲ. ಗೌರಿ ಹಬ್ಬ 15 ದಿವಸದಾಗ ಮಾಡೋರು. ಗೌರಿ ಹಬ್ಬದವ್ರು ಅಯ್ಯೋ ಗೌರಿ ಹಬ್ಬದಾಗ ಮಾಡ್ತಾರೆ, ನಮ್ಗೆ ಹಬ್ಬ ಖರ್ಚು ಮಾಡಕ್ ಹಾಕಲ್ಲ, ಗೌರಿ ಹಬ್ಬ ಬಂದದು ಈ ಹಬ್ಬನು ಮಾಡ್ತಾರೆ ಅನ್ನ ಕಟ್ಕೊಂಡ್ರು. ಬಿಟ್ಬಿಟ್ರು. ಆಮೇಲೆ ಮಾಗ್ಲಮ್ಮಿಗೆ ಗೌರಿ ಹಬ್ಬ ಕಳ್ಕೊಂಡು ಮಾಡಿದ್ರೆ ಮಾಗ್ಲವ್ರು ನೀವೇನೋ 2 ಹಬ್ಬನು ಮಾಡ್ಕೊತೀರಿ, ನಮ್ಗೆ ಮಾಡಕ್ ಹಾಕಲ್ಲ ಅಂತ ಅನ್ನೋರು. ಅದಕ್ಕೆ ಏನ್ ಮಾಡಿದ್ರು, 2 ಗಾಡಿ ಕನ್ನಂಬಡಮ್ಮನ ಹಬ್ಬದಾಗ ಮಾಡಮ್ಮ ಅಂತ ಬಿಟ್ಬಿಟ್ರು. ಮಾಡ್ತಿದ್ರು ಆಗಲ್ಲ. ಯಾವಾಗ ಮಾಡೋರು ಅಂದ್ರೆ ಗೌರಿ ಹಬ್ಬ 15 ದಿವಸ ಅದೇನೋ ಮಾಡೋರು. ಈಗ ಬಿಟ್ಬಿಟ್ಟು ಈ ಖಾರ ಹಬ್ಬದೊಳಗೆ ಮಾಡ್ತಾರೆ. ಒಟ್ನಲ್ಲಿ ಖಾರ ಹಬ್ಬ ಮಾಡೋದು ಬಸವಣ್ಣನ ಪೂಜೆ ಮಾಡಕ್ಕೆ. ಬಸವಣ್ಣ ಪೂಜೆ. ಬಸವಣ್ಣಂಗೆ ಮೈ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಅದು ಒಂಚೂರು ಹಾಲು ಅಡಿಕೆ ಒಂಚೂರು ತುಪ್ಪ ಹಾಕೊಂಡು ದನಿಗೆ ಎಸಿಬೇಕು. ದೀಪಾವಳಿ ಹಬ್ಬದಲ್ಲೂ ಹಂಗೆಯ. ದೀಪಾವಳಿ ಹಬ್ಬದಲ್ವೇ ದನಿನ ಹಬ್ಬ. ದೀಪಾವಳಿ ಹಬ್ಬದ ದಿನ ದನ ಎಲ್ಲ ಮೈ ತೊಳೆದು ಒಂಚೂರು ಹಾಲು ತುಪ್ಪನೂ ಎಸಿಬೇಕು. ಬಸವಣ್ಣಂಗೆ ಅದು ಹಬ್ಬ. ನಮ್ಗೆ ನಾವೆಂಗೆ ಹಬ್ಬ ಅಂತೀವಿ. ಈಗ ಕಕ್ಕೆ ಸೊಪ್ಪು ಬೇವಿನ ಸೊಪ್ಪು ಯಾಕೆ ಕಟ್ತಾರೆ? ಕಕ್ಕೆ ಸೊಪ್ಪು ಏನ್ ವಿಶೇಷ? ಅದು ಏನು ವಿಶೇಷ ಅಂತ ಗೊತ್ತಿಲ್ಲ ಕಣಮ್ಮ. ಹಿಂದ್ಲ ಕಾಲದವ್ರು ನೆಚ್ಚವ್ರಿ. ಈ ಆಚಮ್ಮಳ್ಳವರು ಹೇಳ್ತಾ ಇದ್ದಿಲ್ಲ ಅವತ್ತು, ಅವ್ರು ಖಾರ ಹಬ್ಬನೇ ಮಾಡಕ್ ಅಂತ ಕಕ್ಕ ಸುತ್ತರಕ್ ಹೋದವ್ರು ಬರ್ನಿಲ್ವಂತೆ. ಮದುವೆ ಮಾಡಿದವ್ರು ಮಾಡ್ಬೇಕಂತೆ. ಏನ್ ಮಾಡಿದ್ರು ಮದ್ವೆ ಮಾಡಿದ್ರು. ಮದುವೆ ಮಾಡಿದವ್ರು ಮಾಡ್ಬೇಕಂತ ಖಾರ ಹಬ್ಬ. ಖಾರ ಹಬ್ಬ. ಇನ್ನಿದ್ದವ್ರೆಲ್ಲ ಮಾಡಕಲ್ವಂತೆ. ನಮ್ಮನೆಯ ಸಿನ್ನಿ ವಿಶೇಷ ಅಂದ್ರೆ ಮದ್ವೆಲ್ಲ ಹಪ್ಪಳ ಮಾಡಕಲ್ಲ. ನಮ್ಮ ಅಂತಂಬ್ರು ಹಪ್ಪಳ ಮಾಡೋದ್ ದಿನ ಯಾರು ಸತ್ತು ಹೋದ್ರಂತೆ ಯಾವ ಕಾಲದಲ್ಲ. ನಮ್ಮ ಮನ್ಗಳಲ್ಲಿ ಹಪ್ಪಳ ಮಾಡಕಲ್ಲ. ಅದೇ ಹಬ್ಬ ಅಂದ್ರೆ ಏನು ಬಸವಣ್ಣಂಗೆ. ಈಗ ಖಾರ ಹಬ್ಬ ಅಂದ್ರೆ ಮಾಡಕಲ್ವೇ. ಈಗ ಉಣ್ಣಕ ಒಂದ್ ದಾರಿ. ಉಣ್ಣಕ್ಕೆ ನಮ್ಗೂ ಈಗ ಅದಿಂದ ಇಷ್ಟಿಷ್ಟಪ್ಪ ಮಾಡೋರು ಕಡುಬ ಕಂಠದೊಳಿಕೆ ತಿನ್ಬಿಡೋರು. ಕಂಠವ ಇಷ್ಟು ಹಬ್ಬ ಮಾಡ್ಕೊಂಬಂದು ಗೂಡಾನ ಆಗಲ್ಲ ಮಾಡ್ಕೆ ಮುಂದ್ ಗೂಡಾನ ಮಾಡಿಬಿಟ್ಟು ಅವಕ್ಕೆ ಹಿಂಗೆ ಕಟ್ಟಿ ಕೊಟ್ಟು ಕಂಠ ಮಡ್ಗೋರು. ಇಷ್ಟಿಷ್ಟಪ್ಪ ಒಂದೊಂದು ಕಡುಬು, ಕಂಠದ ಕಡುಬು. ಈಗ ಪತ್ನಿಗೆ ಕಡುಬು. ಅದ್ನೇ ಇಡ್ಲಿನೇ ಕಡುಬು. ಇಡ್ಲಿ ಸೇರಿನೇ ಕಂಠದ ಕಡುಬು ನಾವು. ಆಮೇಲೆ ತಟ್ಟೆ ಬಂದು ಆಮೇಲೆ ತಂದಿಗೆ ಅದೇ ಬಿದ್ರ ಕಡ್ಡಿ ಹಿಂಗ ಹಾಸ್ಬಿಟ್ಟು ತಪ್ಪಲು ಐತೆ ಹಂಚು ಮಾಡಿಬಿಟ್ಟು ಹಿಂಗೆ ಹಂಚು ದಬ್ಬ ಹಾಕ್ಬಿಟ್ಟು ಹಿಂದ್ಲ ಕಾಲದ ಹಂಚ ಅವಲ್ಲ ಅವ ಹಿಂಗ್ ದಬ್ಬ ಹಾಕ್ಬಿಟ್ಟು ಹಿಂಗ್ ದಬ್ಬ ಮಾಡಿಬಿಟ್ಟು ಹಿಂಗೆ ಆ ದಬ್ಬ ಮೇಲೆ ದೊಡ್ಡ ತುಂಜಿ ಬಿಟ್ಟು ಮಾಡೋದು. ಮದ್ದಕ್ಕೆ 2 ಭಾಗ ಮಾಡ್ಕೊಂಡು 4 ಭಾಗ ಕುಯ್ಕೊಂಡು ಒಂದೊಂದು ತಂಗೆನ ಕೊಡೋರು. ಲಾಸ್ಟ್ನಲ್ಲಿ ಇಟ್ಟಿದ್ರೆ ಒಂದ್ ಕಡೆ ತಿನ್ನಕ್ಕಾಗಲ್ಲ. ಇದು 4 ತಂಗೆ ಮಂದ. ಈಗ ಸಿಲಿಂತ ಇಟ್ಕೊಳ್ಳಿದ್ವಿ. ಅವ್ರು ತುಂಬಾ ಬಿಟ್ರೆ ಎಷ್ಟು ಮಂದ ಬರ್ತದೆ. ಇಷ್ಟಿಷ್ಟು ಮಂದ ಆಗವು ಅವು ಹೋದ. ಈಗೆಲ್ಲ ಗುಪ್ಪಟೆ. ಆಮೇಲೆ ಇಡ್ಲಿ ಬಟ್ಲುಗಳು ಅವೇ, ಪ್ಲೇಟು ಅವೇ, ತಟ್ಟೆ ಪ್ಲೇಟ್ಗಳು ಅವೇ. ನಮ್ ಪ್ಲೇಟು ಪಾರಮ್ಮ ನಮ್ಮನ್ನ ಗೊತ್ಕೊಂಡಿರೋ ತಗೋ ನಮ್ ಚಂದ್ರಿಕಂತ ಇಸ್ಕೊಂಬಂದೆ. 6 ಪ್ಲೇಟು ಸೀಲ್ ಮೇವು ಒಳ್ಳೆ ಚೆನ್ನಾಗಿತ್ತು. ನಾನ್ ತಗೊಂಡೋಯ್ತೀನಿ, ನೀನ್ ತಗೊಂಡೋದು. ನಾನ್ ಚಂದ್ರಿಕಂತ ಇಸ್ಕೊಂಬಂದೆ, ಅವಳು ತಗೊಂಡೋದು. ಒಟ್ನಲ್ಲಿ ಖಾರ ಹಬ್ಬ ಅಂದ್ರೆ ಬಸವಣ್ಣನ ಪೂಜೆ. ಬಸವಣ್ಣ ಮಾಡೋದು ದನ ಕರಿಗೆ ಒಳ್ಳೇದಾಗ್ಲಿ ಅಂತವ. ಅವಕ್ಕೂ ವರ್ಷಕ್ಕೊಂದು ವರ್ಷಂಗಟ್ಲೆ ಹೊಲ ಉಳ್ತಾವಲ್ವ, ಅನ್ನ ಕೊಡ್ತಾವಲ್ವಾ. ನಮ್ಗೂ ಅವಕ್ಕೂ ಒಂದ್ ಮಾಡ್ಬೇಕಲ್ವ ಹಬ್ಬ. ಆಸೆ ಅಲ್ವಾ. ಹಂಗೆ ಬಸವಣ್ಣಂಗೊಂದ್ ಹಬ್ಬ. ಅದು ಹಬ್ಬ ಬಸವಣ್ಣ ಹಬ್ಬ. ಅದು ನಾವು ತಿನ್ನೋದಯ್ಯ. ಅವಕ್ಕೂ ಒಂಚೂರು ಏನು ಅವಕ್ಕೂ ಮೈ ತೊಳ್ದು ಅವಕ್ಕೂ ಸ್ನಾನ ಇಲ್ಲ. ಹಬ್ಬದ ಯಾವಾದ್ರೆ ಸ್ನಾನ ಮಾಡಿಸ್ತೀವ.
ಆಮೇಲೆ ತುಪ್ಪ ಹಾಲು ಎಚ್ಚಿರ್ತಾರೆ ದೀಪಾವಳಿ ಜ್ಞಾನಿದ್ದಾನೆ ಹಿಂದಿನ ಕಾಲದವ್ರು ಎಲ್ಲ ನಾವು ಎಚ್ಚೇವು ಈಗ ಯಾರು ಎಷ್ಟಕಲ್ಲ ಜ್ಞಾನ ಕೊಡಾಕ ಎಲ್ಲ ಬೋರ್ರಾಕ ಎಲ್ಲ ಮಾರ್ಕೊಂಡವ್ರ ಎಲ್ಲಾನು ನೆಕ್ಸ್ಟ್ ನನ್ ತಮ್ಮಂದಿರು ಮಾಡ್ತಾವ್ರೆ ಶರತ್ತು ಬರತ್ತು ಅವರು ಹೊತ್ತಿಗೆಲ್ಲ ಪೂಜೆ ಮಾಡಿ ಎಡೆ ಕಡೆ ಇಟ್ಟೆಲ್ಲ ಜೋರಾಗಿ ಮಾಡ್ತಾರೆ ಅದನ್ನು ಹಾಕ್ತೀವಿ. ಮತ್ತು ರಾಜಕಾರಣಿಗಳಿಗೆ ಉಗುಳೆತ್ತಿ ಒತ್ತುವರಿಯನ್ನು ತೆರವು ಮಾಡಿಸೋದು ಒಳಗೊಂದು ವಿಡಿಯೋ ಮಾಡ ನಿಧಾನ ನಿಧಾನ ನೀನ್ ಹೋಗಪ್ಪ ಮೊದ್ಲು ಆಮೇಲೆ ಗೊತ್ತು ನಾನು ಸೀದಾ ಹಾಕ್ಸ್ದೆ ನಾನು ಸೀದಾ ಹಿಡ್ಕೊಂಡೋದೆ ದಿನೇಶ್ ಅಣ್ಣವ್ರ ಮನೆ ಬಲ್ದ ಕಾಲನಿ ಹಾಕ್ದು ನೋಡಿ ಅದಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 2019 ತುಂಬಾ ವಿಚಾರಗಳನ್ನ ಕಾಂಗ್ರೆಸ್ನವರು ಹೈಜಾಕ್ ಮಾಡ್ಕೊಂಡು ನಮ್ಮಿಂದಾನೆ ನೋಡಿ ವಿಚಾರ ಇದೆ. ಏನು ಈಗ ಹಿಂದ್ಗಡೆ ಸ್ಕೂಟರ್ ಅದೇ ಕ್ಲಿಯರ್ ಕಟ್ ಆಗಿ ಆರ್ಡರ್ ಆಗಿದೆ. ನಿಮಗೆ ಯಾವುದೇ ರೀತಿ ಬೇಡ, ನೀವು ಮಂಡನೆ ಮಾಡ್ಬೇಕಾಗಿರೋದು ಈ 1924 ಆರ್ಡರ್ನೇ ಹೊರತು ಬೇರೆ ಅಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜ್ಞಾನನ ಈಗ ನಾವು ಅವಾಗಲೇ ನೋಡಿದ್ವಿ, ಅಂತರ್ಜಲದ ಬಗ್ಗೆ ನಾವು ಮಾತಾಡಿದ್ವಿ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 23,000 ಕೋಟಿ ಹೋಗಿದೆ. ಇವತ್ತು ಆ ಎತ್ತಿನೊಳೆ ಬಂದ್ರೆ ಕೋಲಾರ ಭಾಗ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ರಾಮನಗರ ಇರ್ಬೋದು, ಕೆರೆಗಳು ತುಂಬ್ತಾರೆ. ಅಂತರ್ಜಲ ವೃದ್ಧಿ ಆಗುತ್ತೆ. ಇವತ್ತು ಗೊತ್ತಿದೆ, ನೀವು ಕಾನೂನು ತಗರು ಟ್ರಿಬ್ಯುನಲ್ ಅಲ್ಲಿ ಏನಾಗುತ್ತೆ ಅಂತ ಜನಕ್ಕೆ ಗೊತ್ತಿಲ್ಲ. ಇದು ಎತ್ತಿನೊಳಗೆ ತೊಂದರೆ ಇಲ್ವಲ್ಲ ಸರ್? ಕೋಲಾರದಲ್ಲಿ ನಿಜವಾಗ್ಲೂ ರೈತರಿಗೆ ನಿಮ್ಗೆ ಗೊತ್ತಿದೆ ಇಲ್ಲ, ಈಗ ಟೊಮೊಟೊ ಬೆಲೆ ಕಡಿಮೆ ಆಯ್ತು ಅಂತ ಬೀದಿಗೆ ರೋಡಿಗೆ ಚೆಲ್ತಾ ಇದ್ದಾರಲ್ಲ. ನನ್ನ ಟೈಮ್ನಲ್ಲೂ ನಾನು DC ಆಗಿದ್ದಾಗಲೂ ಅವಾಗ ಮಾಡ್ತಾ ಇದ್ರು. ಬಟ್ ಏನಂದ್ರೆ ಇದು ಅಂಡರ್ಗ್ರೌಂಡ್ ವಾಟರ್ ಕೆರೆ ತುಂಬಿಸುವಂತದ್ದು ಅದಕ್ಕೆ ಎತ್ತಿನೊಳೆ ಮೇನ್ ಬಾಳೆಹಣ್ಣಿಗೆ ಚುಚ್ಚು ಕೊಡಿಲಿ ಇಟ್ಕೊತೀನಿ ಇಲ್ಲಾಂದ್ರೆ ಆಗ್ಬೇಕಾಗಿರ್ಲಿಲ್ಲ. ಎತ್ತಿನೊಳೆ ಪ್ರಾಜೆಕ್ಟ್ ಅದು ಬೇಗ ಆಗಿದ್ರೆ ಕೋಲಾರ ಕೆರೆಗಳನ್ನ ಬಹಳಷ್ಟು ಕೆರೆಗಳನ್ನ ತುಂಬಿಸಿ, ಯಾಕೆಂದ್ರೆ ಕೋಲಾರದಲ್ಲಿ ಮಳೆ ಪ್ರಮಾಣ ಕಡಿಮೆ. ಎತ್ತಿನೊಳೆ ಪ್ರಾಜೆಕ್ಟ್ ಬಹಳ ಯೂಸ್ಫುಲ್ ಆಗುತ್ತೆ. ಕೋಲಾರ ಒಂದೇ ಅಲ್ಲ, ಕೆಲವು ತುಮಕೂರು ಭಾಗದ ಒಂದು ಪ್ರದೇಶಗಳಿಗೆ ಕೆರೆ ತುಂಬಿಸ್ಬೇಕು. ಇಡ್ಲಿ ಕೊಡು, ಇಡ್ಲಿಯ ಏನಂತ ದೊಡ್ಡ ರಿಸರ್ವಾಯರ್ ಇರುತ್ತೆ, ಅದರಿಂದ ನೀರು ಶೇಖರಣೆ ಆಗತ್ತೆ ಬರುತ್ತೆ. ಹಾಗಿಲ್ಲ, ಇದಕ್ಕೆ 7 ಸಣ್ಣ 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 ಪಿಕಪ್ಗಳು ಕಟ್ಟಿದ್ದಾರೆ. ಅದ್ರದ್ದು ಪ್ರತಿಯೊಂದು ಖಾರ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಕಟ್ಟಿರುವಂತಹ ಬೇವಿನ ಸೊಪ್ಪು ಮತ್ತೆ ಕಕ್ಕೆ ಸೊಪ್ಪು ತೆಂಗಿನ ಮರಕ್ಕೂ ಕಟ್ಟಿದೀವಿ, ಇಲ್ಲಿ ಬಾಗ್ಲಿಗೂ ಕಟ್ಟಿದೀವಿ. ಖಾರ ಹಬ್ಬಕ್ಕೋಸ್ಕರ ನಮ್ಮನೆ ದೇವ್ರ ಮನೆ ಜಗಮಗಿಸುತ್ತಿದೆ. ಏನಿಲ್ಲ, ನಾರ್ಮಲ್ ಪೂಜೆ ಮಾಡಿದೀವಿ ಅಷ್ಟೇ. ನಾನು ಎವ್ರಿಡೇ ಹೂ ಸಿಗಲ್ವಲ್ಲ ಅಂತ ಈ ತರ ಒಂದು ಎಲ್ಲಿ ಲೈಟ್ ಹಾಕ್ಕೊಟ್ಟಿರ್ತೀನಿ, ಸ್ವಲ್ಪ ಕಲರ್ಫುಲ್ ಕಾಣ್ಲಿ ಅಂತ. ನಮ್ ದೇವ್ರ ಮನೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಖಾರ ಹಬ್ಬ ಮಾಡೋದ್ ನಾವ್ ಎಲ್ಲಿ ಗೊತ್ತಾ? ಇದು ನಮ್ಮ ದನಿನಟ್ಟಿ, ದನದ ಕೊಟ್ಟಿಗೆ ಅಂತ ನಾವ್ ಹಳ್ಳಿ ಕಡೆ ಕಟ್ಕೊಂಡಿರ್ತೀವಿ. ಆಕ್ಚುಲಿ ಇಲ್ಲಿ ದನ ನಮ್ಮನೆ ಕಟ್ಟಲ್ಲ, ಒಳಗೆ ಎಮ್ಮೆ ಪುಣ್ಣೆಲ್ಲ ನಾವ್ ಒಳಗ್ ಕಟ್ಟಲ್ಲ. ಬಟ್ ಇಲ್ಲಿ ಅವ್ರು ಕುರಿಮರಿ ಕಟ್ಟೋದಕ್ಕೆ ಆ ಸ್ಟೈಲ್ ಆಗಿದೆ. ಇಲ್ಲಿ ನಾವು ಖಾರ ಹಬ್ಬ ಮಾಡೋದು. ನೇಗ್ಲಿಲ್ಲ, ಅದಕ್ಕೆ ಮಣೆ, ಕೊತ್ತು, ಆರೆ, ನನ್ ಮಗನ್ ಕೊತ್ತುಗಳವೆರಡು ಸಣ್ಣ ಸಣ್ಣ, ಒಂದ್ ಆರೆ, ಒಂದ್ ಕೊತ್ತು, ಒಂದ್ ಗುದ್ಲಿ. ಇದು ನೇಗ್ಲಿಟ್ಟಿಲ್ಲ, ನಮ್ಮ ಅಪ್ಪ ಉಳ್ಬೇಕಾದ್ರೆ ಲಾಸ್ಟ್. ಆಕ್ಚುಲಿ ಮೇಲ್ ಇದೆ, ಬಟ್ ಅಲ್ಲಿದೆ ಅಂತ ನಂಗೆ ತೆಗಿಯಕ್ ಆಗ್ಲಿಲ್ಲ. ಸೊ ಮಂಜಪ್ಪ ಅವ್ರನ್ನು ಕರ್ಕೊ ಬಂದಿದೀನಿ. ಮಂಜಪ್ಪ ಅವರು ರೆಡಿಯಾಗಿ ಕೂತಿದ್ದಾರೆ ಅಲ್ವಾ ಮಂಜು? ಖಾರ ಹಬ್ಬ ಮಾಡಕ್ಕೆ ಮಂಜು ಕುಡಿತಿರ್ಬೋದು. ಸೊ ಮಂಜಪ್ಪನ ಕೈಲೂ ಕೈ ಮುಗಿಸಿನಿ, ಯಾಕಂದ್ರೆ ಈ ಹಬ್ಬ ಮಂಜಪ್ಪಂಗೋಸ್ಕರನೇ. ಮಂಜಪ್ಪನೇ ನಿಜವಾದ ರೈತ, ನಾವೆಲ್ಲ ಸುಮ್ಮನೆ ಶೋ ಆಫ್. ಅದಕ್ಕೆ ಬನ್ನಿ ನೆಕ್ಸ್ಟ್ ಏನೇನ್ ಮಾಡ್ತಾ ಹೋಗ್ತೀನಿ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಪೂಜೆನ. ಕಕ್ಕೆ ಸೊಪ್ಪು ಮತ್ತೆ ಬೇವಿನ ಸೊಪ್ಪು
ತಂದಿದ್ದು ಎಲ್ಲಾನು ಇಡ್ತಾ ಇದೀನಿ. ಕಕ್ಕೆ ಸೊಪ್ಪು, ಬೇವಿನ ಸೊಪ್ಪು ಆಲ್ರೆಡಿ ನೆಲಕ್ ನೀರ್ ಹಾಕಿದ್ದೆ. ಇನ್ನೊಂದ್ಸಲ ನೀರ್ ಚಿಮ್ಮಿಸ್ಕೊಂಡು ಎಲ್ಲದಕ್ಕೂ ಅರಿಶಿಣ ಕುಂಕುಮ ಹಚ್ಕೋತೀನಿ. ಶರತ್ಗೂ ಕರೆದ್ಬಿಟ್ಟು ಹೇಳ್ ಬಂದೆ, ದಯವಿಟ್ಟು ನಂಗೆ ಹಸು ಊಟ ತಿನ್ನೋದು ಎಡೆ ಇಡೋದು ಎಲ್ಲ ವಿಡಿಯೋ ಮಾಡಿ ಕಳ್ಸಪ್ಪ, ನಾನು ಬ್ಲಾಗ್ ಅಲ್ಲಿ ಆಡ್ ಮಾಡ್ಕೊತೀನಿ ಅಂತ. ಅಕ್ಕ ಹೋದ ವರ್ಷದ್ದು ಅದಕ್ಕೆಲ್ಲ ಕಾರಣ, ಹೋದ ವರ್ಷದ ಈ ವರ್ಷದ ಎಲ್ಲ ಸೇರ್ಸಿ ಎಲ್ಲ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಕೊಂಡು ಹಾಕ್ಬಿಡ್ತೀನಿ ಅಂದಿದ್ದೀನಿ. ನನ್ ಮಗನಿಗ್ ಚೆನ್ನಾಗ್ ಹಚ್ಬೇಕು. ನನ್ ಮಗ ಕೊತ್ತಲ್ ಇದ್ ಮಾಡ್ಬೇಕಾದ್ರೆ ಯಾವ್ದೇ ತೊಂದ್ರೆ ಆಗ್ದಂಗೆ ಕಾಪಾಡವ ತಾಯಿ ಅಂತವ. ಅಲ್ವೇನ ಬಂಗಾರಿ? ಯಾಕೆ ಗುಂಡು ಬಟ್ ಔಡಿಲ್ಲ ಹೋಗತ್ತ. ತಂದೆ ಕಣ್ ಕೊತ್ತು ಮರಿ ಕೊತ್ತು ನನ್ ಮಗನ್ಗೆ ಏನು ತೊಂದ್ರೆ ಆಗ್ದಂಗ್ ಕಾಪಾಡ್ಕೊಳ್ರಪ್ಪ, ಅಷ್ಟೇ ನನ್ ಕೇಳೋದು. ಎಲ್ಲ ನನ್ನ ಗಿಡಗಳಿಂದ ಬೆಳೆದಿರುವಂತ ಹೂಗಳು. ಅಂಜು ನಮ್ಮ ಅಪ್ಪದ ಹೆಂಗ್ ಮಾಡ್ತಿತ್ತೋ ನಮಗ್ ಗೊತ್ತಿಲ್ಲ. ನಮ್ಗೆ ಸಣ್ಣ ವಯಸ್ಸಿನ ನೆನಪು, ಅಷ್ಟು ಚೆನ್ನಾಗಿ ಏನಿಲ್ಲ. ಯಾಕೆಂದ್ರೆ ನಾನು ಎಲ್ಲಾದಲ್ಲಿ ಹಬ್ಬಗಳಿಗೆ ಸೇರ್ಕೊಂಡು ಆಲ್ರೆಡಿ 20 ವರ್ಷ ಆಗೋಗ್ ಬಂತು. ಇತ್ತೀಚೆಗೆ ಸೇರ್ತಾ ಇದೀನಿ, ಹಂಗಾಗಿ ಅಷ್ಟು ನನಗೆ ನೆನಪುಗಳಿಲ್ಲ. ಹೆಸರುಗಳು ಚೆನ್ನಾಗಿ ಗೊತ್ತಷ್ಟೆ. ಕನ್ನಡ ಹಬ್ಬನ ಚೆನ್ನಾಗಿ ಮಾಡ್ಬೋದಿತ್ತು, ಬಟ್ ನಾವು ಮಳೆ ಗಿಡ ಹೊರಲ್ವಾ, ಪ್ಲಸ್ ನಂಗೆ ಆಫೀಸ್ ಇರುತ್ತಾ, ರಜಾ ಇರಲ್ವಾ, ಟ್ಯೂಸ್ಡೇ ಬರೋದದು, ಹಂಗಾಗಿ ಈ ತರ ಎಲ್ಲ ಸೆಲೆಬ್ರೇಟ್ ಮಾಡೋ ಅವಕಾಶಗಳಿಲ್ಲ. ಒಂದೊಂದ್ಸಲ ನನ್ನ ಫೋನ್ ಕೈ ಕೊಟ್ಬಿಡ್ತಾರೆ, ಅದಕ್ಕೆ ರೆಕಾರ್ಡ್ ಆಗ್ತಿದೆಯೋ ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ ನಾನ್ ಹೀರೋಯಿನಿ ಹಂಗೆ ಏನೇನೋ ಮಾತಾಡಿ ಅದು ರೆಕಾರ್ಡ್ ಆಗ್ದಂಗೆ ನಮ್ಮ ಅಪ್ಪ ನನ್ಗೆ ಹೋಗುದು, ಯಾರಿಗ್ಬೇಕು ಅಲ್ವಾ. ಗುಂಡಪ್ಪ ಪೂಜೆ ಮಾಡಕ್ ಬಂದ್ಯಾ? ಜಾಯ್ ಹಚ್ತಾ ಇದೀನಮ್ಮ, ಒಂದೇ ನಿಮಿಷ ಹಚ್ತೀನಿ. ಆಮೇಲೆ ಕಾಯಿ ಹೊಡ್ಕೊಡ್ತೀರಾ ಇಲ್ಲ ಹೊಡಿಲ್ಲ? ಹಚ್ತಾ ಇದೀನಿ. ತಗೊಳವ ಚಿನಿ, ಚಿನಿ ತಗೊಳವ. ಹೇಳವ ವಕ್ರತುಂಡ ಹೇಳವ. ಕೊಡಿ. ಎಡ್ಕಡಿ ಮಾಡ್ತವ. ಹುಷಾರು, ಕಿಡಿ ಹಾರ್ತದೆ. ಮಾಡ್ತು. ಕಿಡಿ 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 ಬಿಡು ಕಡಿಮೆ. ಬೊಗ್ಗಮ್ಮ ಎಷ್ಟು ಮನಸ್ಸು ಸ್ವಂಟ ಬೊಗ್ಗದಿಲ್ಲ ನೋಡ. ನಾನು ಬೆಳಗ್ತೀನಿ ಎಲ್ಲ ಇದ್ರಲ್ಲೇ ಕೈ ಮುಕ್ಕಳಿ, ಎಲ್ಲರೂ ಬೆಳಗಕ್ಕಾಗಲ್ಲ. ಅದು ಕಿಡಿ ಅಲ್ವವ, ಕೆಂಡ ಅಷ್ಟೇ ಸುಡ್ತದೆ ಅಂತ ಮಂಗಳಾರತಿ ಇದ್ರಲ್ಲಿ.
ಬಿಡ್ಲಾ ತಗೋ ಮಂಗಳಾರತಿ ತಗೋ ಮಂಜುಕ್ ಮಾಡಿಸ್ಬೇಕಲ್ಲ ನೀನ್ ಮಾಡ್ಸು ಮಂಜುವೆ ನೀನ್ ಮಾಡ್ಸು ಮಂಜುವೆ ಆಯ್ತಮ್ಮ ಆ ಕಡೆ ಎಡೆ ಹಾಕದ ಬಳೆ ಮೇಲಕ್ ನೀರ್ ಹಾಕ್ಲಾ ತೆಗೆದ್ಬಿಡಿ ನಿಜಾನ ದೀಪ ಕಾರ್ತಿದೆ ನಮ್ ಲಕ್ಷ್ಮಣನ್ ಕರ್ಕೊಬರಕ್ಕೆ ಅಂತ ಇಲ್ಲೆಡೆ ಇಡ್ತಾ ಇದೀವಿ ನಮ್ ಹಸಿನ ಕರ ಅದ್ ಆಕ್ಚುಲಿ ಎಣ್ಗರ ಸೊಮ್ಮ ಯಾಕೋ ಗಂಡೆಸ್ರಿಟ್ಟವನೆ ಅಲ್ವೇನಾ ಏನಂತ ಹೆಸರಿಟ್ಟಿದ್ಯಾ ಬಾಲ್ವೀರ್ ಬಾಲ್ವೀರ್ ಅಥವಾ ನಾವ್ ಲಕ್ಷ್ಮಣ ಪ್ರೀತಿಯಿಂದ ಲಕ್ಷ್ಮಣ ಒಳಿತಾ ಒಳಿತಾ ನೀನು ಚಪ್ಲಿ ಬಿಟ್ಬಿಟ್ಟು ಒಳಿತಾ ಬೇಗ ಚಪ್ಲಿ ಬಿಟ್ಬಿಟ್ಟು ಒಳಿತಾ ಸುಮ್ನಿರು ನಮ್ ಲಕ್ಷ್ಮಣ ಬರ್ತಾ ಇದ್ದಾನೆ ಬರಲ್ಲ ಅಲ್ಲೇ ಬರ್ಲಾ ಎಲ್ಲಿ ಇಷ್ಟು ಅರ್ಶಿನ ಕುಂಕುಮ ತಿನ್ನ ಕೊಡ್ತಾರೆ ಅಂತ ಕಾಲ್ ಗೊತ್ತಬೇಕು ಒಂಚೂರ ಗೊತ್ತ ಆ ಕಡೆ ಕೊಡು ನಡಿ ನಡಿ ಬರ್ಪ ಹೊಳಿತಾರ ಹೊಳಿತ ಲಕ್ಕಿ ತಿಂದಿ ಬಾ ಲಕ್ಕಿ ಬಾರಪ್ಪ ಸಮ ನೀನ್ ಈ ಕಡೆ ತಿನ್ನಪ್ಪ ಅಯ್ಯಪ್ಪ ನೆಟ್ಟು ಬೆಲ್ಲ ಚಟ್ನಿ ನೆಟ್ಟು ನಮ್ ಲಕ್ಷ್ಮಣ ಏ ಲಕ್ಷ ತಿನ್ನು ಲಕ್ಷ ಚೆನ್ನಾಗೆ ತಿಂತದಲ್ಲಮ್ಮ ಹ್ಮ್ ನೋಡ್ ಮತ್ತೆ ಅವನ್ ತಿನ್ಬೇಕು ನಾನ್ ತಿನ್ಬಾರ್ದು ಅವನ್ ತಿನ್ಬೇಕು ಹಸಿನೆಂಟ್ಲು ಅವ್ನ್ ಒಳ್ಳೇದಾಗ ನೀವೊಂದ್ ಸ್ವಲ್ಪ ಹೇಳ್ಕೊಳ್ಳಿ ಆಯಿ ಕಡ್ಡೆ ಬಿಡ್ತು ತಗೊಳ್ಳಿ ಮಂಜ ನಾಗಮಜ್ಜ ಆಕ್ಚುಲಿ ಹೇಳಿತ್ತು ಹಸಿನೆಂಟ್ಲು ನಾವು ತಿನ್ಬೇಕು ಒಳ್ಳೇದಾಯ್ತದೆ ಅಂತ ಹಂಗೆ ಆಯ್ತು ನಮ್ ಲಕ್ಕಿ ಬಂದಿದ್ದಕ್ಕೂ ಖಾರದ ಚೆನ್ನಾಗ್ ಮಾಡ್ಕೊಡ್ತು ಅದೇ ಖುಷಿ ಮಗಳೇ ಮುಂದಿನ ವರ್ಷನೇ ಹಬ್ಬ ಮಾಡೋಣ ಲಕ್ಕಿ ಹಬ್ಬನ ಸುಮ್ಮನಿರು ಡೋಂಟ್ ಟಾಕ್ ವಿತ್ ಇಟ್ ಲೆಟ್ ಇಟ್ ಈಟ್ ಫಸ್ಟ್ ಸಾಕಾಯ್ತು ಅದ್ ಕನ್ನ ಇಂಟ್ರೆಸ್ಟ್ ಇಲ್ಲ ಅಂತ ಸಾಕೋ ತಿಂದಿದ್ದೆ ಸಾಕು ಅಮ್ಮ ಈಗ ದೇವ್ರಿಗಿಟ್ಟಿರೋ ಎಡೆ ನಾವು ತಿನ್ಬೋದಲ್ಲ ನನ್ ಲಕ್ಷ್ಮಣ ನಮ್ ಕಾರಬ್ಬನ ನಮ್ಗೆ ಸಕ್ಸಸ್ಫುಲ್ ಮಾಡ್ಕೊಟ್ಟು ತನ್ನ ಜಾಗಕ್ಕೆ ತೆರಳುತ್ತಿದ್ದಾನೆ ಲಕ್ಷ್ಮಣಿಗೆ ತುಂಬು ಸೊ ಇದಾಗಿತ್ತು ನಮ್ಮ ಕಾರಬ್ಬ ದ ಸ್ಪೆಷಲ್ ಬ್ಲಾಗ್ ವಿತ್ ನಿಮ್ಮೆಲ್ಲರ ಪ್ರೀತಿಯ ನನ್ನ ಪ್ರೀತಿಯ ಮಂಜಪ್ಪ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಬಾಯ್